श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 15 पुरुषोत्तम योग संपुಟ 125। उत्क्रामन्तं स्थितं वापि भुञ्जानं वा गुणान्वितं विमूढानानुपश्यन्ति पश्यन्ति ज्ञानचक्षुषा। यतन्तो योगिनश्चैनं पश्यन्त्यात्मन्यवस्थितं यतन्तोऽप्यकृतात्मानो नैनं ಪಶ್ಯಂತ್ಯಚೇತಸಃ। ಶರೀರ ಬಿಟ್ಟು ಹೋಗುವಾಗ, ಶರೀರದಲ್ಲಿ ಇರುವಾಗ, ವಿಷಯಗಳ ಉಪಭೋಗ ಮಾಡುತ್ತಿರುವಾಗ ಅಥವಾ ಸುಖಾದಿ ಗುಣಗಳಿಂದ ಕೂಡಿಕೊಂಡಿರುವಾಗ ಅಜ್ಞಾನಿಯು ಇವನನ್ನು ಅಂದರೆ ಆತ್ಮನನ್ನು ದೇಹದಿಂದ ಬೇರೆಯಾಗಿ ನೋಡಲಾರನು. ಆದರೆ ಜ್ಞಾನರೂಪಿ ಚಕ್ಷುಗಳಿಂದ ಯುಕ್ತರಾದವರು ಅವನು ದೇಹದಿಂದ ಬೇರೆ ಇರುವನೆಂದು ನೋಡುವರು. ಪ್ರಯತ್ನ ಮಾಡುವ ಸುಸಂಸ್ಕೃತ ಯೋಗಿಗಳು ಈ ಆತ್ಮನನ್ನು ಆತ್ಮನಲ್ಲಿಯೇ ನೋಡುವರು. ಪ್ರಯತ್ನ ಮಾಡುವುದರಲ್ಲಿ ಯಾರ ಮನಸ್ಸು ಸುಸಂಸ್ಕೃತವಾಗಿರುವುದಿಲ್ಲವೋ ಹಾಗೂ ಯಾರಲ್ಲಿ ವೈರಾಗ್ಯವಿಲ್ಲವೋ ಅಂಥ ವಿವೇಕಿಗಳು ಪ್ರಯತ್ನ ಮಾಡಿಯೂ ಕೂಡ ಆತ್ಮನು ಹೇಗೆ ಇರುವನೋ ಹಾಗೆ ನೋಡಲಾರರು. परी देहाचे मोटके उभे आणि चेतनातेथ उबलभे तिये चळवळेचे लोभे आला म्हणती. ಚಿಕ್ಕ ದೇಹ ಮೊದಲೇ ನಿರ್ಮಿತವಾಗಿದ್ದು ಅದರಲ್ಲಿ ಚೇತನ ಪ್ರಾಪ್ತವಾಗಿರುವುದು ಚಲನವಲನ ನಿಮಿತ್ತವಾಗಿ ಅದು ಅಜ್ಞಾನಿಗಳು ಬಂದಿರುವುದೆನ್ನುವರು. ಆದರೆ ಮೊದಲೇ ನಿರ್ಮಿತವಾದ ಈ ಚಿಕ್ಕ ದೇಹದಲ್ಲಿ ಚೈತನ್ಯ ಪ್ರಾಪ್ತವಾಗುವುದು ಜನರು ಚಲನವಲನ ನಿಮಿತ್ತವಾಗಿ ಅದು ಬಂದಿರುವುದೆನ್ನುವರು. तैसेची तया संगती इंद्रिये आपलाला अर्थी वर्तती तया नाम सुभद्रापती भोगणे जया. ಅದೇ ರೀತಿ ಅದರ ಸಂಗತಿ ಇಂದ್ರಿಯಗಳದ್ದಾಗುವುದು ಸ್ವವಿಷಯದಲ್ಲಿಯೇ ಪ್ರವೃತ್ತಿ ಅದಕ್ಕೆ ಅನ್ನುವರು ಸುಭದ್ರಾಪತಿ ಅನುಭವಿಸುವುದೆಂದು. ಅದೇ ರೀತಿಯಾಗಿ ಅದರ ಸಹವಾಸ ಪ್ರಾಪ್ತಿವಾಗಿಯೂ ಇಂದ್ರಿಯಗಳು ಸ್ವವಿಷಯದಲ್ಲಿಯೇ ಪ್ರವೃತ್ತಿ ಉಂಟಾಗುವುದು. ಹೇ ಸುಭದ್ರಾಪತಿ ಅರ್ಜುನ, ಇದಕ್ಕೆ ಅನುಭವಿಸುವುದೆಂದು ಅನ್ನುವರು. पाठी भोग क्षीण आपैसे देह गेलिया ते न दिसे तेथे गेला गेला ऐसे ಗೋಭಾತಿಗ. ಅನಂತರ ಭೋಗ ಕ್ಷೀಣವಾಗಲು ತಾನಾಗಿ ದೇಹ ಸತ್ತು ಗತಿ ಕಾಣದಂತಾಗಲಾಗಿ ಆಗ ಹೋದನು ಎಂಬುದಾಗಿ ಅಳುವರು. ನಂತರ ವಯಸ್ಸಾದ ಮೇಲೆ ಭೋಗ ಕ್ಷೀಣವಾಗಲು ದೇಹ ತಾನಾಗಿಯೇ ಗತಿ ಕಾಣದಂತಾಗಲು ಜನರು ಅವನು ಸತ್ತನು ಅರ್ಥಾತ್ ಮರಣ ಹೊಂದಿದನು ಹೋದನು ಎಂದು ಅನ್ನುತ್ತಾ ಬಹಳವಾಗಿ ಅಳುವರು. सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।